₹450 ಉಳಿತು. ಏನಕ್ಕಂದ್ರೆ ಬೆಳಗ್ಗೆ ಎದ್ದು ಫಸ್ಟ್ ರೆಡಿಯಾಗಿ ಅಲ್ಲಿಂದ ನಾವು ಹೋಗ್ಬೇಕಾಗಿತ್ತು ಮಾರ್ಕೆಟ್ ಹೋಗಿ ಏನು ತರಬೇಕಾಗಿತ್ತು ಅಂತಂದರೆ ಹೂವು ತರಬೇಕಾಗಿತ್ತು. ನಾನು ರಾಮು ಹೋದ್ವಿ, ಅವ್ರನ್ನ ಅಲ್ಲಿ ಬಿಟ್ಟೆ ಹೋಗಿ ಹೂವು ತರ್ತಾ ಇದ್ದ ರಾಮು. ಅಷ್ಟೊತ್ತಿಗೆ ನಾನು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. ಆಮೇಲೆ ₹5 ಕೊಟ್ಟು ಬಾತ್ರೂಮ್ಗೆ ಹೋದೆ ಸುಸು ಮಾಡೋಕ್ಕೆ. ಆಮೇಲೆ ಐಟಮ್ ಎಲ್ಲ ಬಂತು. ನಾನು ಅದಕ್ಕೋಸ್ಕರ ಅಲ್ಲಿ ನಾಷ್ಟ ಮಾಡ್ಕೊಂಡು ನಮ್ಮ ವ್ಯೂವರ್ಸ್ ಸಿಕ್ಕಿದ್ರು, ವ್ಯೂವರ್ಸ್ ಮಾತಾಡ್ಸ್ಕೋದ್ರು. ಆಮೇಲೆ ವಿಡಿಯೋ ಕಾಲ್ ಬಂತು, ನಮ್ಮ ಪಾಪು ಜೊತೆಲಿ ಮಾತಾಡಿದೆ. ಆಮೇಲೆ ರಾಮು ಬಂದ, ಮತ್ತೆ ಅಲ್ಲಿಂದ ಹೋಗಿ ಎಳ್ನೀರು ಕುಡ್ಕೊಂಡು ಹೂವು ಐಟಮ್ ಹೋಗಿ ಡೆಲಿವರಿ ಕೊಟ್ಬಿಟ್ಟು ಅಲ್ಲಿಂದ ಸೀದಾ ಹೋಗಿದ್ದೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. ರೆಸ್ಟು ಬೆಳಗ್ಗೆ ಹೋಗಿದ್ನಲ್ಲ, ಅದಕ್ಕೆ ಮತ್ತೆ ಸ್ನಾನ ಮಾಡಿಕೊಂಡು ಮಸ್ತಾಗಿ ರೆಡಿ ಆಗ್ಬಿಟ್ಟು ರಾಮುಗೆ ಬಾಯ್ ಅಂದ್ಕೊಂಡು ನಾನು ಸೀದಾ ಬಂದೆ. ಅಲ್ಲಿಂದ ಗ್ಯಾಸ್ ಹಾಕ್ಸೋಕ್ಕೆ ಗ್ಯಾಸ್ ಎಲ್ಲ ಫುಲ್ ಟ್ಯಾಂಕ್ ಹಾಕ್ಸ್ದೆ. ಒಂದು ಗಾಡಿ ನೋಡಿದೆ, ಟಿವಿ ಸಖತ್ತಾಗಿ ಹಾಕ್ಸಿದ್ದು, ದೊಡ್ಡ ಟಿವಿ. ಅದನ್ನು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ಬಿಟ್ಟು ಮಸ್ತಾಗಿ ಊಟ ಮಾಡಿದೆ. ನಮ್ಮಪ್ಪ ಆಟ ಆಡ್ತಾ ಇದ್ರು, ಪಾಪುಗೆ ದೀಪಿಕಾನು ಆಟ ಆಡ್ತಾ ಇತ್ತು. ಅದಾದ್ಮೇಲೆ ನಾನು ಮಗು ಅಳ್ತಾ ಇತ್ತು, ಅದಕ್ಕೋಸ್ಕರ ಮಸ್ತಾಗಿ ಎಂಟರ್ಟೈನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ. ಪಾಪು ಅದಾದ್ಮೇಲೆ ಮಸ್ತಾಗಿ ಅಳ್ತಾ ಇತ್ತು, ಅಲ್ಲ ನಗಿತಾ ಇತ್ತು. ಅದಾದ್ಮೇಲೆ ಮತ್ತೆ ದೀಪಿಕಾ ಪಾಪುಗೋಸ್ಕರ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹಾಳು ತಯಾರು ಮಾಡ್ತಾ ಇತ್ತು. ಅದಾದ್ಮೇಲೆ ಮತ್ತೆ ಅಲ್ಲಿಂದ ನಾವು ಏನಕ್ಕೆ ನನ್ನ ದುಡ್ಡು ₹450 ಉಳಿದಿತ್ತು ಅಂದರೆ, ಅಲ್ಲಿ ನಮ್ಮ ಮನೆ ಹತ್ರ ಗಾಡಿ ವಾಶ್ ಮಾಡ್ತಾ ಇದ್ರು, ಫುಲ್ಲು ಪ್ರೆಷರ್ ಇತ್ತು, ವಾಟ್ರಲ್ಲಿ ಬನ್ನಿ ತೊಳ್ಕೊಳ್ಳಿ ಅಂತಂದ್ರು. ಅಲ್ಲಿ ಅವ್ರು ತೊಳಿತಾ ಇದ್ರು. ಅದಾದ್ಮೇಲೆ ಅವ್ರ ಕೆಲಸ ಮುಗ್ದಿದ ತಕ್ಷಣ ನನಗೆ ತೊಳ್ಕೊಂಡ್ರು. ಅದಕ್ಕೆ ನಾನು ಸಿಕ್ಕಿದ್ದೆ ಚಾನ್ಸ್ ಅಂಡ್ ಫುಲ್ಲು ಸೈಕಲ್ ಗಿಕಲ್ ಎಲ್ಲ ತೊಳ್ಕೊಂಡು ಮಸ್ತಾಗಿ ಒರೆಸಿ ಕ್ಲೀನಾಗಿ ಮಾಡ್ಕೊಬಿಟ್ಟೆ. ಆಮೇಲೆ ಹೊಟ್ಟೆ ಹಸಿತಂತ ಊಟ ಮಾಡಿದೆ. ಇವತ್ತು ನಾವು ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.